ಓಂ ಸಂಭೋಗ ಪ್ರಾಪ್ತಿರಿತಿಯನ್ನ ವೈಶೇಷ್ಯಾತ್ ಓಂ ಅಂತ ಇದು 8ನೇ ಸೂತ್ರ. ಈಗ ನಾವು ನೋಡ್ತಿರುವ 1ನೇ ಅಧ್ಯಾಯದ 2ನೇ ಪಾದದಲ್ಲಿ ಇದರ ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರಕಾಶಕ ನಾವು ನೋಡಿದ್ದೇವೆ. ಇದರಲ್ಲಿ ತತ್ವ ಪ್ರದೀಪ ಇಲ್ಲ. ಈಗ ಭಾಷ್ಯ ದೀಪಿಕಾ ನಾವು ನೋಡಬೇಕು. ಜಗನ್ನಾಥ ರತಿಗಳದು ವಿಷ್ಣೋ ಸರ್ವಶರೀರಸ್ಥತ್ವೇ ಜೀವೇನ ಸಹ ಏಕಶರೀರಸ್ಥತ್ವ ಪ್ರಾಪ್ತೇ ಇತಿ ಭಾವಃ. ಭಗವಂತನು ವಿಷ್ಣುವು ಕೂಡ ಈ ಶರೀರದಲ್ಲಿ ಎಲ್ಲ ಕಡೆ ಇದ್ದಾನೆ ಅಂತ ಆದರೆ ಜೀವನ ಶರೀರದಲ್ಲಿಯೂ ಕೂಡ ಇದ್ದಾನೆ ಅಂತ ಹೇಳಬೇಕಾಗ್ತದೆ. ಹಾಗೆ ಹೇಳಿದರೆ ಆ ಜೀವನ ಸುಖ ದುಃಖ ಏನಾಗಬೇಕು, ಅವನಿಗೇನಾಗ್ತದೆ ಅದು ಈ ಪರಮಾತ್ಮನಿಗೂ ಆಗಬೇಕು ಅಂತ ಪ್ರಶ್ನೆ. ಸೂತ್ರದಲ್ಲಿ ಸಂಭೋಗ ಅಂತ ಶಬ್ದ ಇದೆ. ಅದರ ಜಿಜ್ಞಾಸೆ ನಾವು ಆವಾಗ ಮಾಡಿರಲಿಲ್ಲ, ಈಗ ಅದನ್ನು ನೋಡಬೇಕು. ಭೋಗ ಅಂದರೆ ಅನುಭವಿಸುವುದು, ಸುಖ ಪಡುವ ಕ್ರಿಯೆ, ಅದರಿಂದ ಆಗುವಂಥ ಸುಖ ದುಃಖ ಅಂತ ಅದರ ತಾತ್ಪರ್ಯ. ಸಮ್ ಅಂದರೆ ಚೆನ್ನಾಗಿ ಅಂತ ಅರ್ಥ. ನಮಗೆ ಇದನ್ನು ಕೇಳಿ ಈ ಶಬ್ದ ಏನು ಹೊಸದಲ್ಲ, ಹಳೆಯದೇ ಶಬ್ದ. ಆದರೆ ಇಲ್ಲಿ ಸಮ್ ಅಂದರೆ ಚೆನ್ನಾಗಿ ಅಂತ ಅರ್ಥ ಅಲ್ಲ. ಸಮ್ ಅಂದರೆ ಸಮಾನ ಅಂತ ಇಲ್ಲಿ ಅರ್ಥ. ಜೀವ ಮತ್ತು ಈಶ್ವರ ಇಬ್ಬರೂ ಕೂಡ ಒಂದೇ ದೇಹದಲ್ಲಿದ್ದಾರೆ ಅಂತ ಆದಮೇಲೆ, ಪರಮಾತ್ಮ ಸರ್ವತ್ರ ವ್ಯಾಪ್ತ ಅಂತ ಆದಮೇಲೆ ಜೀವನ ಜೊತೆಗೆ ಅವನ ಶರೀರದಲ್ಲೂ ಇದ್ದಾನೆ ಅಂತ ಆಯಿತು. ಹಾಗಿದ್ದ ಮೇಲೆ ಜೀವನಿಗೆ ಆಗುವ ಸುಖ ದುಃಖಗಳಲ್ಲಿ ಇವನಿಗೂ ಆಗಬೇಕಾದಿತ್ತು. ಅಲ್ಲಿ ಸಂಭೋಗ ಅಂದರೆ ಸಮಾನವಾದ ಭೋಗ ಅಂತ ಹೀಗಾದ್ರೆ ತಾತ್ಪರ್ಯ. ಇದು ಹೊರತುಪಡಿಸಾಗಿ ನಮ್ಗೆ ಅದು ಪ್ರಸಿದ್ಧವಾದ ಶಬ್ದ ಅಂತ ನಾನು ಹೇಳಿದೆ. ಸ್ತ್ರೀ ಪುರುಷರ ನಡುವಿನ ಸಮಾಗಮ ಅಂತ ಏನು ಅರ್ಥ ಇದೆಯಲ್ಲ, ಅಲ್ಲಿ ಸಮ್ ಅಂದರೆ ಚೆನ್ನಾಗಿ ಅಂತ ಅರ್ಥ. ಮನುಷ್ಯ ಅನುಭವಿಸುವಂಥ ಅಥವಾ ಯಾವುದೇ ಪ್ರಾಣಿ ಅನುಭವಿಸುವಂಥ ಎಲ್ಲ ಭೋಗಗಳಲ್ಲೂ ಅದು ಅತ್ಯಂತ ಶ್ರೇಷ್ಠವಾದ ಭೋಗ. ಅದರಿಂದ ಅದಕ್ಕೆ ಆ ದೃಷ್ಟಿ ಆ ಹೆಸರಿನಿಂದ ಕರೀತಾರೆ. ಆದರೆ ಇಲ್ಲಿ ಎಲ್ಲ ಕಡೆ ಅದಕ್ಕೆ ಸಮ್ ಅಂದರೆ ಸಮಾನ ಅಂತ ಅರ್ಥ. ಅದಕ್ಕೆ ಅಲ್ಲಿ ಭಾಷ್ಯ ದೀಪಿಕಾಕಾರರು ವ್ಯವಹೃ ಪಣೋಹೋ ಸಮರ್ಥಯೋಹೋ ಅಂತ ಒಂದು ವ್ಯಾಕರಣದ ಸೂತ್ರವನ್ನು ಉದ್ಧರಿಸಿದ್ದಾರೆ. ಆ ವ್ಯಾಕರಣದ ಸೂತ್ರ ಏನು ಹೇಳ್ತದೆ ಅನ್ನೋದು ನಮಗೇನಿಲ್ಲಿ ಮುಖ್ಯ ಅಲ್ಲ, ಇದು ಗೊತ್ತಿರಲಿ. ಸೂತ್ರದಲ್ಲಿ ಬಂದಿರುವಂತಹ ಆ ಒಂದು ಪ್ರತ್ಯಯ, ಅವ್ರು ಹೇಳ್ತಿರೋ ಯಾವುದೋ ಒಂದು ವಿಭಕ್ತಿ, ಅದಲ್ಲೇ ನಾವು ಮುಖ್ಯ ಅಲ್ಲ. ನಮಗೆ ಅಲ್ಲಿ ಸಮರ್ಥಯೋಹೋ ಅಂತ ಶಬ್ದ ಇದೆಯಲ್ಲ, ಅದು ಮಾತ್ರ ಮುಖ್ಯ. ಅಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. ಅದಕ್ಕೆ ಏನು ಅರ್ಥ ಹೇಳಿದ್ದಾರೆ ಈ ಬೇರೆ ಬೇರೆ ಕಡೆ, ಕಾಶಿಕಾ ವೃತ್ತಿ ಇತ್ಯಾದಿ ಕಡೆಗಳಲ್ಲಿ ಅಂದರೆ, ಈ ವ್ಯವಹೃ ಪಣೋಹ ವಿ ಇತ್ಯುಪಸರ್ಗ ಪೂರ್ವ, ವಿ ಅವ ಇತ್ಯುಪಸರ್ಗ ಪೂರ್ವಕ ಹೃಂಜ ಧಾತು ಒಂದು, ಇನ್ನೊಂದು ಪಣಧಾತು. ಇವೆರಡನ್ನೂ ಪ್ರಯೋಗ ಮಾಡಿದಾಗ ಅಲ್ಲಿ ಅದರ ಕರ್ಮ ಏನಿದೆ, ಆ ಕರ್ಮವನ್ನು ದ್ವಿತೀಯ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಬಾರದು, ಹೊರತು ಷಷ್ಠಿ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಬೇಕು ಅಂತ ಅದರ ತಾತ್ಪರ್ಯ. ವ್ಯವಹೃ ಪಣ ಇತ್ಯೇತಯೋಹೋ ಎರಡು ಧಾತುಗಳು, ವ್ಯವಹರತಿ ಅಂತ ಒಂದು ಧಾತು, ನೀವು ಲಟ್ಲಕಾರ ಇಟ್ಕೊಳ್ಳಿ, ಏನಾದರೂ ಇಟ್ಕೊಳ್ಳಿ, ಒಟ್ಟು ವಿ ಅವ ಇತ್ಯುಪಸರ್ಗ ದ್ವಯಪೂರ್ವಕ ಹಂಜ ಧಾತು. ಮತ್ತೆ ಪಣ ಅಂಥೇಳಿ ಅದು ಜೂಜಾಟ ಅನ್ನೋ ಅರ್ಥದಲ್ಲಿರುವಂಥ ಧಾತು. ಇವೆರಡನ್ನೂ ಪ್ರಯೋಗ ಮಾಡಿದಾಗ ಇತ್ಯೇತಯೋಹೋ ಸಮರ್ಥಯೋಹೋ ಸಮಾನಾರ್ಥಯೋಹೋ, ಸಮಾನವಾದ ಅರ್ಥದಲ್ಲಿ ಅದನ್ನು ಪ್ರಯೋಗ ಮಾಡಿದಾಗ ಕರ್ಮಣಿ ಕಾರಕ್ಕೆ ಷಷ್ಠಿ ವಿಭಕ್ತಿ ಭವತಿ. ಅದರ ಕರ್ಮಕಾರಕ ಏನಿರುತ್ತೆ, ಆ ಕರ್ಮಕಾರಕದ ಬದಲಾಗಿ ಷಷ್ಠಿ ವಿಭಕ್ತಿ ಬರಬೇಕು ಅಂತ ಅದರ ನಿಯಮ. ದ್ಯೂತೆ ಕ್ರಯ ವಿಕ್ರಯ ವ್ಯವಹಾರೇ ಚ ಸಮಾನಾರ್ಥತ್ವ ಅನಯೋಹೋ. ಅದು ಜೂಜಾಟ ಆಡುವಾಗ, ಏನೋ ಒಂದು ವ್ಯವಹಾರ ಮಾಡುವಾಗ ಅವು ಸಮಾನವಾಗಿ ಆ ವಸ್ತುಗಳನ್ನು ಉಪಯೋಗ ಮಾಡ್ತೀವಿ ನಾವು, ಇದು ನಮ್ಗೆ ಗೊತ್ತಿದೆ. ಒಬ್ಬರ ಜೊತೆ ನಾವು ಏನಾದರೂ ಕ್ರಯ ವಿಕ್ರಯ ಮಾಡುವಾಗ ನಮ್ಮಲ್ಲಿರೋ ದುಡ್ಡನ್ನು ಅವ್ರಿಗೆ ಕೊಡ್ತೇವೆ, ಅವರಲ್ಲಿರುವಂಥ ವಸ್ತುವನ್ನು ನಾವು ತಗೊಳ್ತಿರ್ತೀವಿ, ಇದು ನಮ್ಗೆ ಗೊತ್ತಿದೆ. ಇನ್ನು ಜೂಜಾಟ ಆಡುವಾಗ ಅಲ್ಲಿಯೂ ಕೂಡ ಅದೇ ಥರ ಸಮಾನವಾಗಿ ನಮ್ಮಲ್ಲಿರುವಂಥ ವಸ್ತುವನ್ನು ನಾವಲ್ಲಿ ಪಣಕ್ಕಿಡ್ತೇವೆ, ಆ ಇನ್ನೊಬ್ಬರು ಕೂಡ ತಮ್ಮಲ್ಲಿರುವಂಥ ವಸ್ತುವನ್ನು ಪಣಕ್ಕಿಡ್ತಾರೆ. ಹೀಗೆ ಅಲ್ಲಿ ತೊಡಗಿದವರಿಬ್ಬರೂ ಕೂಡ
ಸಮಾನವಾಗಿ ತಮ್ಮಲ್ಲಿರುವಂತಹ ಸಂಗತಿಗಳನ್ನ ಅಲ್ಲಿ ತೊಡಗಿಸುವುದರಿಂದ, ನೋಡಿ, ಈ ಕ್ರಯ ವಿಕ್ರಯದಲ್ಲಿ ಜೂಜಾಟ ಆಡುವ, ಈ ಕೊಳ್ಳುವಾಗ ಖರೀದಿಸುವಾಗ ಅಲ್ಲಿ ಜೂಜಾಟ ಏನಿಲ್ಲ. ಅಂತೂ ನಮ್ಮದಾದ ವಸ್ತುವನ್ನ ಅಲ್ಲಿ ತೊಡಗಿಸ್ತೇವಲ್ಲ ನಾವು ದುಡ್ಡು ಕೊಡದೆ ಹೋದ್ರೆ ಅವ್ರೇನು ಸಾಮಾನು ಕೊಡೋದಿಲ್ಲ, ಅಥವಾ ಅವ್ರು ಸಾಮಾನು ಕೊಡದೆ ಹೋದ್ರೆ ನಾವು ದುಡ್ಡು ಕೊಡೋದಿಲ್ಲ. ಅಂತೂ ನಾವು ನಮ್ಮದಾದನ್ನು ತೊಡಗಿಸ್ಬೇಕು, ಅವ್ರದ್ದಾದನ್ನು ತೊಡಗಿಸ್ಬೇಕು. ಇದು ಖರೀದಿ ಮಾಡುವ ಪ್ರಸಂಗದಲ್ಲಿ. ಜೂಜಾಟದಲ್ಲೂ ಅಷ್ಟೇ, ನಾನು ಹೇಳಬೇಕು ಜೂಜಾಟ ಆಡುವಾಗ ನಾನು ಇಷ್ಟು ಇಡ್ತೇನೆ ಅಂತ, ಅವನು ಎದುರುಗಿರ ಇದ್ದವನು ಹೇಳಬೇಕು. ಹಾಗಿದ್ದಾಗ ಜೂಜಾಟ ನಡೀತದೆ. ಅಲ್ಲಿ ಶತಂ ವ್ಯವಹರತಿ, ಇದು ನೋಡಿ, ಇದು ವ್ಯವಹಾರತಿ ಅಂತಂದ್ರೆ ವ್ಯವಹಾರ ಮಾಡುವಾಗ, ಖರೀದಿ ಇತ್ಯಾದಿಗಳನ್ನು ಮಾಡುವಾಗ ಶತಂ ಅಷ್ಟಾಧ್ಯಾಯಿಯ 2ನೇ ಅಧ್ಯಾಯದ 3ನೇ ಪಾದದ 57ನೇ ಸೂತ್ರ ಅಲ್ಲಿ ಇದು ಬಂದಿರುವಂತಹ ವಿಚಾರ. ನಾವು ಸಾಮಾನ್ಯವಾಗಿ ವ್ಯವಹಾರತಿ ಅಂತ ಲಟ್ಲಕಾರ ಪ್ರಯೋಗ ಮಾಡಿದಾಗ, ಅಥವಾ ಪಣತೆ ಅಂತ ಲಟ್ಲಕಾರ ಪ್ರಯೋಗ ಮಾಡಿದಾಗ, ನಾನು ಲಟ್ಲಕಾರ ಅಂತ ನಿಮ್ಗೆ ನಮ್ಮ ಸೌಲಭ್ಯಕ್ಕಾಗಿ ಹೇಳ್ತಿದ್ದೇನೆ, ಅದು ಯಾವ್ದಾದ್ರು ಲಕಾರ ಇರಬಹುದು. ಅಲ್ಲೆಲ್ಲ ಕಡೆನೂ ಕೂಡ ಆ ಕರ್ಮ ಯಾವುದು, 100, 1000 ಇವೆಲ್ಲ ದುಡ್ಡು ಪದಾರ್ಥ ಅನ್ನೋದೊಂದು ಅಲ್ಲಿ ಕರ್ಮ. ಆದರೆ ಅದನ್ನು ನೀವು ಶತಂ ವ್ಯವಹರತಿ, ಶತಂ ಪಣತೆ, ನೋಡಿ ಪಣತೆ ಅನ್ನೋದು 8ನೇ ಪದ ಅಷ್ಟೇ. ಅದನ್ನ ನೀವು ದ್ವಿತೀಯ ವಿಭಕ್ತಿಯಲ್ಲಿ ಹೇಳಿದೇನೆ ಷಷ್ಠಿ ವಿಭಕ್ತಿಯಲ್ಲಿ ಹೇಳಬೇಕು ಅಂತ ನಿಯಮ. ನಾನು ಅದಕ್ಕಾಗಿ ಈಗ ಹೇಳಿದೆ, ದ್ವಿತೀಯ ವಿಭಕ್ತಿಯಲ್ಲಿ ಇದ್ದದನ್ನ ಹೇಳಬೇಕಾದನ್ನು ಷಷ್ಠಿ ವಿಭಕ್ತಿಯಲ್ಲಿ ಹೇಳಬೇಕು. ನಾನು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಸರಿಪಡಿಸ್ಕೋಬೇಕು. ದ್ವಿತೀಯ ವಿಭಕ್ತಿಯಲ್ಲಿ ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಕರ್ಮವನ್ನ, ಆದ್ರೆ ಅದನ್ನು ಬಿಟ್ಟು ಷಷ್ಠಿ ವಿಭಕ್ತಿಯಲ್ಲಿ ಹೇಳಬೇಕು ಅಂತ ಅಲ್ಲಿರೋ ನಿಯಮ. ಕಾರಕ್ಕೆ ಷಷ್ಠಿ ವಿಭಕ್ತಿ ಭವತಿ ಅಂತ. ಆದ್ರೆ ಅದು ನಮ್ಗೆ ಈಗ ವಿಷಯ ಅಲ್ಲ. ಅಲ್ಲಿ ಸಮರ್ಥಯೋಹ ಅಂತಿದೆಯಲ್ಲ, ವ್ಯವಹೃ ಪಣೋಹ ಸಮರ್ಥಯೋಹ ಅಂತ. ವ್ಯವಹೃ ಪಣೋಹ ಅನ್ನೋದು ಷಷ್ಠಿ ವಿಭಕ್ತಿ ದ್ವಿವಚನ, ಸಮರ್ಥಯೋಹ ಅನ್ನೋದು ಕೂಡ ಷಷ್ಠಿ ವಿಭಕ್ತಿ ದ್ವಿವಚನ. ವ್ಯವಹೃ ಪಣೋಹ ಅಂತ ಅನ್ನೋದಕ್ಕೆ ಸಮರ್ಥಯೋಹ ಅಂತ ಅನ್ನೋದು ವಿಶೇಷಣ. ವಿ ಅವ ಇತ್ಯುಪಸರ್ಗ ದ್ವಯಪೂರ್ವಕ ಹೃಂಜ ಧಾತು, ಹಾಗೆ ಪಣಧಾತು, ಇವೆರಡಕ್ಕೆ ಅವೆಂಥವು ಸಮರ್ಥಯೋಹ, ಸಮಾನವಾದ ಅರ್ಥವನ್ನು ಕೊಡುವ ಈ 2 ಧಾತುಗಳಿಗೆ. ಸಮಾನವಾದ ಅರ್ಥ ಅಂದ್ರೆ ಏನು, ಅದು ಒಂದಕ್ಕೆ ಜೂಜಾಟ ಅಂತ ಅರ್ಥ, ಒಂದಕ್ಕೆ ಕ್ರಿಯಾ ವಿಕ್ರಿಯೆ ಅಂತ ಅರ್ಥ. ಆ ದೃಷ್ಟಿಯಿಂದ ಸಮಾನತೆ ಅಲ್ಲ. ವಸ್ತುಗಳನ್ನು ನಾವು ಅಲ್ಲಿ ಇನ್ವೆಸ್ಟ್ ಮಾಡ್ತೇವಲ್ಲ ಆ ಕೆಲಸದಲ್ಲಿ, ಅದು ಸಮಾನ. ಹೀಗೆ ಅಲ್ಲಿ ಈ ಸಮಾನ ಎಂಬ ಅರ್ಥದಲ್ಲಿ ಅದನ್ನು ಪ್ರಯೋಗ ಮಾಡಿದ್ದಾರೆ. ಅದೇ ತರ ಇಲ್ಲೂ ಕೂಡ ಸಂಭೋಗ ಅಂದ್ರೆ ಸಮಾನವಾದ ಭೋಗ. ಈಶ್ವರ ಜೀವ ಏನು ಅನುಭವಿಸ್ತಿದ್ದಾನೆ ಅದನ್ನ ಜೀವನ ಕೂಡ ಅನುಭವಿಸಬೇಕು ಅಂತ ಅದರ ಪ್ರಶ್ನೆ, ಅದರ ತಾತ್ಪರ್ಯ. ಇದು ಅವರು ಜಗನ್ನಾಥೇತಿಗಳಲ್ಲಿ ಕೊಟ್ಟಿರೋದ್ರಿಂದ ಅದನ್ನು ಹೇಳಿದೆ. ಅದು ಬಿಟ್ಟು ನಮಗೆ ಬೇರೆ ಕಡೆನೂ ಕೂಡ ಅಂತ ಅನೇಕ ಥರದ ಉದಾಹರಣೆಗಳು ಸಿಕ್ಕೇ ಸಿಗ್ತವೆ. ಈಗ ನಾವೊಂದೇನೋ ಶಾಸ್ತ್ರದಲ್ಲಿ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡುವಾಗ ಇದಕ್ಕೆ ನಾವು ಹೇಳಿದ್ದಕ್ಕೆ ಒಂದು ಸಂವಾದ ಇದೆ, ಶ್ರುತಿಯ ಸಂವಾದ ಇದೆ ಅಂತ ಹೇಳ್ತಿರ್ತಾರೆ. ಅಲ್ಲಿ ಸಂವಾದ ಅಂದ್ರೆ ಅಂದ್ರೆ ಸಮಾನವಾದ, ವಾದ ಇನ್ನೊಂದು ಸ್ಟೇಟ್ಮೆಂಟ್, ಇನ್ನೊಂದು ಎಲ್ಲಿಯಾದ್ರೂ ಆಧಾರ ಅಂತ ಹೀಗಾದ್ರೆ ಅರ್ಥ. ವಿವಾದ ಅಂದ್ರೆ ವಿಭಿನ್ನವಾದ ವಾದ ಅಂತ ಅರ್ಥ. ಸಂವಾದ ವಿವಾದ ಅನ್ನೋದ್ರಲ್ಲಿ ನಮ್ಗೆ ಗೊತ್ತಿದ್ದೇ ಇದೆ. ಹೀಗೆ ಶ್ರುತಿ ಸಂವಾದ, ಯುಕ್ತಿ ಸಂವಾದ ಅಂತೆಲ್ಲ ನಾವು ಇದನ್ನು ಬೇಕಾಷ್ಟು ಕೇಳ್ತಿರ್ತೇವೆ, ಅದು ಗೊತ್ತಿದ್ದಿದೆ ನಮಗೆ. ಅಂತೂ ಅನ್ನೋ ಶಬ್ದಕ್ಕೆ ಇಲ್ಲಿ ಸಮಾನ ಅಂತ ಅದರ ತಾತ್ಪರ್ಯ. ಇದು ಅವರು ಇಲ್ಲಿ ಮಾಡ್ತಾ ಇರುವಂತ ಪ್ರಶ್ನೆ. ಅದರ ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಪರಿಹಾರಾಂಶ ವ್ಯಾಚಷ್ಟೆ ಆಯ್ತು. ಪರಮಾತ್ಮ ಈ ಜೀವನ ಜೊತೆಗೆ ಒಂದೇ ಶರೀರದಲ್ಲಿದ್ದಾನೆ ಅಂದ್ರೆ ಸಮಾನವಾದ ಅವನಿಗೂ ಜೀವನಿಗಾಗುವ ಸುಖ ದುಃಖ ಎಲ್ಲ ಇವನಿಗೂ ಬರಬೇಕಾದಿತ್ತು ಅಂತ ನಾವು ಹೇಳಿದ್ವಿ. ಅದು ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ, ನಾವು ತತ್ವವಾದಿಗಳು ಹೇಳ್ತೇವೆ. ಯಾಕೆ ಅಂದ್ರೆ ಅದಕ್ಕೆ ಸಾಮರ್ಥ್ಯ ವಿಶೇಷ ಅಂತಂತಿದೆ ಅಲ್ಲಿ ಭಾಷ್ಯದಲ್ಲಿ. ಸಾಮರ್ಥ್ಯ ವೈಶೇಷ್ಯ ಅಂತಂತಿದೆ. ಆ ಸಾಮರ್ಥ್ಯ ವೈಶೇಷ್ಯ ಅನ್ನೋ ಶಬ್ದಕ್ಕೆ ಏನರ್ಥ? ಅಲ್ಲಿ ವೈಶೇಷ್ಯ ಅಂತ ಅನ್ನೋದು ಪ್ರತ್ಯಯ ಯಾವುದು, ಯಾವ ಅರ್ಥದಲ್ಲಿ ಆ ಪ್ರತ್ಯಯ ಬಂದಿದ್ದಾನೆ, ಯಾಕೆ ಹಾಗೆ ಪ್ರಯೋಗ ಮಾಡಿದ್ದಾರೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಅದನ್ನ ಈ ಟಿಪ್ಪಣಿಕಾರರು ಬೇರೆ ಯಾರು ಹೇಳಿರ್ಬೋದು, ನಾನು ಅದನ್ನ ನೋಡ್ಲಿಕ್ಕೆ ಹೋಗಿಲ್ಲ ಅಷ್ಟೇ. ಇಲ್ಲಿ ಭಾಷೆ ದೀಪಿಕಾದ್ರು ಬಂದಿದ್ದೀನಿ, ಈಗ ನೋಡ್ತಿದ್ದೆ. ವಸ್ತುತಃ ಏನಾಗಬೇಕಾಗಿತ್ತಂದ್ರೆ ಸಾಮರ್ಥ್ಯ ವಿಶೇಷ ಅಂತ ಆಗಬೇಕಾಗಿತ್ತು. ಸಾಮರ್ಥ್ಯ ವಿಶೇಷ ಅಂದ್ರೆ ಒಂದು ರೀತಿಯಾದ ಸಾಮರ್ಥ್ಯ ಭಗವಂತನಿಗೆ ಇರುವುದರಿಂದ, ಜೀವನಲ್ಲಿ ಇಲ್ಲದೇ ಇರುವ ಒಂದು ಸಾಮರ್ಥ್ಯ ಭಗವಂತನಲ್ಲಿ ಇರುವುದರಿಂದ ಆ ಜೀವನ ಜೊತೆಗೇನೆ ಭಗವಂತ ಅವನ ಶರೀರದಲ್ಲಿದ್ದರೂ ಅವನಿಗೆ ಸುಖ ದುಃಖಾದಿಗಳು ಆಗಬೇಕಾಗಿಲ್ಲ, ಜೀವನಿಗಾಗುವ ಸುಖ ದುಃಖಾದಿಗಳು ಆಗಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ. ಆದ್ರಿಂದ ಸಾಮರ್ಥ್ಯ ವಿಶೇಷ ಅಂತ ಆಗಬೇಕಾಗಿತ್ತು. ಈಗ ವೃಕ್ಷ ವಿಶೇಷ ಅಂದ್ರೆ ಒಂದು ರೀತಿಯ ವೃಕ್ಷ ಅಂತ ಅರ್ಥ, ಶಕ್ತಿ ವಿಶೇಷ ಅಂದ್ರೆ ಒಂದು ರೀತಿಯಾದ ಶಕ್ತಿ ಅಂತ ಅರ್ಥ. ಹಾಗೆ ಸಾಮರ್ಥ್ಯ ವಿಶೇಷ ಅಂತ ಆಗಬೇಕಾಗಿತ್ತು.
ಸಾಮರ್ಥ್ಯ ವೈಶೇಷ್ಯ ಅಂತ ಹೇಗಾಯಿತು? ಅದಕ್ಕೆ ಅವ್ರು ಹೇಳ್ತಾರೆ ಭಾಷ್ಯ ದೀಪಿಕಾಕಾರರು, ಸ್ವಾರ್ಥೇ ಶಂಗ್, ವಿಶೇಷ ಅನ್ನೋದ್ರ ಮೇಲೆ ಶಂಗ್ ಪ್ರತ್ಯಯ ಬಂದು ವೈಶೇಷ್ಯ ಅಂತ ಆಗಿದೆ. ಅಲ್ಲಿ ಆ ವೈಶೇಷ್ಯ ಅಂತ ಆಗ್ಲಿಕ್ಕೆ ಕಾರಣವಾದಂಥ ತದ್ದಿತ ಪ್ರತ್ಯಯ ಶಂಗ್ ಅಂತ. ಆ ಶಂಗ್ ಪ್ರತ್ಯಯ ಯಾವ ಅರ್ಥದಲ್ಲಿ ಬಂದಿದೆ? ಬೇರೆ ಎಲ್ಲ ಕಡೆನೂ ಕೂಡ ಅದು ಒಂದು ಗುಣ ಅನ್ನೋ ಅರ್ಥದಲ್ಲಿ ಬರ್ತಿರ್ತದೆ. ಆದ್ರೆ ಇಲ್ಲಿ ಸ್ವಾರ್ಥ ಎಂಬ ಅರ್ಥದಲ್ಲೇ ಬಂದಿದೆ. ಒರಿಜಿನಲ್ ಶಬ್ದಕ್ಕೆ ಏನರ್ಥವೋ, ವಿಶೇಷ ಎಂಬ ಶಬ್ದಕ್ಕೆ ಏನರ್ಥವೋ, ವೈಶೇಷ ಎಂಬ ಶಬ್ದಕ್ಕೂ ಕೂಡ ಅದೇ ಅರ್ಥ ಅಂತ ಅದರ ತಾತ್ಪರ್ಯ. ಅಲ್ಲಿ ಬೇರೆ ಏನು ನಾವು ಅರ್ಥ ಇಟ್ಕೋಬೇಕಾಗಿಲ್ಲ. ಈಗ ಇದಕ್ಕೆ ಯಾಕೆ ಈ ಥರ ಎಲ್ಲ ಜಿಜ್ಞಾಸೆ ಮಾಡ್ತಿರ್ತಾರೆ ಅಂದರೆ, ನಾವೀಗ ಕನ್ನಡದಲ್ಲಿ ವ್ಯವಹಾರ ಮಾಡ್ತಿರ್ತೇವೆ. ಈ ವ್ಯಕ್ತಿಗೆ ಇಷ್ಟ್ಯಾಕೆ ನೀವು ಪ್ರಾಧಾನ್ಯತೆ ಕೊಟ್ಟಿದ್ದೀರಿ ಅಂತ ಹೀಗೆಲ್ಲ ಮಾತಾಡ್ತಿರ್ತಾರೆ. ಆ ಪ್ರಾಧಾನ್ಯತೆ ಅಂತ ಅನ್ಬಾರ್ದಲ್ಲಿ. ಈ ವ್ಯಕ್ತಿಗೆ ಇಷ್ಟ್ಯಾಕೆ ನೀವು ಪ್ರಧಾನತೆ, ಪ್ರಿಫರೆನ್ಸ್ ಕೊಟ್ಟಿದ್ದೀರಿ, ಪ್ರಧಾನತೆ ಅನ್ಬೇಕು. ಯಾಕೆಂದ್ರೆ ವ್ಯಕ್ತಿಯನ್ನ ಅಥವಾ ವಸ್ತುವನ್ನು ಹೇಳುವ ಶಬ್ದ ಪ್ರಧಾನ. ಅದರ ಮೇಲೆ ಒಂದೇನಾದರೂ ತದ್ದಿತ ಪ್ರತ್ಯಯ ಬಂದ್ರೆ ವ್ಯಕ್ತಿಗೆ ಕೊಟ್ಟಿರುವ ವೈಶಿಷ್ಟ್ಯ ಅಂತ ಅರ್ಥ. ಅದರಿಂದ ಪ್ರಧಾನವಾದ ವ್ಯಕ್ತಿಯ ಭಾವ ಪ್ರಧಾನತ. ಅವನಿಗೆ ಯಾಕೆ ಪ್ರಧಾನತೆ ಕೊಟ್ಟಿದ್ದೀರಿ, ಅಥವಾ ಪ್ರಧಾನತಾ ಕೊಟ್ಟಿದ್ದೀರಿ, ಅಥವಾ ಪ್ರಧಾನತ್ವ ಕೊಟ್ಟಿದ್ದೀರಿ, ಎರಡೂ ಒಂದೇ. ಅಥವಾ ಅಲ್ಲೇ ಪ್ರಾಧಾನ್ಯ ಕೊಟ್ಟಿದ್ದೀರಿ ಅಂತ ಅನ್ಬೇಕು. ಪ್ರಧಾನನ ಗುಣ ಪ್ರಾಧಾನ್ಯ, ಅದನ್ನಾದ್ರೂ ಹೇಳಬೇಕು. ನಾವು ಪ್ರಾಧಾನ್ಯ ಅಂತ ಹೇಳಿ ಮತ್ತೆ ತ ಅಂತಂತೀವಿ. ಅದು ಎರಡೆರಡು ಆ ಪ್ರತ್ಯಯಗಳು ವ್ಯರ್ಥ ಪ್ರತ್ಯಯಗಳು, ಅದನ್ನ ಹೇಳಬಾರದು. ಈ ವ್ಯಕ್ತಿಗೆ ಇಷ್ಟ್ಯಾಕೆ, ಈ ವಿಷಯಕ್ಕೆ ಇಷ್ಟ್ಯಾಕೆ ಪ್ರಾಧಾನ್ಯತೆ ಅಂತ ಹೀಗೆಲ್ಲ ನಾವು ಪ್ರಯೋಗ ಮಾಡ್ತೇವೆ. ಆ ಥರದ ಪ್ರಯೋಗಗಳು ತಪ್ಪು. ಒಂದೇ ಪ್ರಯೋಗ ಅಲ್ಲಿ, ಒಂದೇ ತದ್ದಿತ ಪ್ರತ್ಯಯ ಅಲ್ಲಿ ಪ್ರಯೋಗ ಮಾಡಬೇಕು. ಆದ್ರೆ ಇಲ್ಲಿಯೂ ಕೂಡ ಎರಡು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಯಾಕೆ ಎರಡು ಪ್ರಯೋಗ ಮಾಡಿದ್ದಾರೆ ಅಂದ್ರೆ, ವಿಶೇಷ ಅನ್ನೋ ಶಬ್ದಕ್ಕೆ ಏನು ಅರ್ಥವೋ ಅದೇ ಅರ್ಥವೇ, ಮತ್ತೆ ಅದು ಶಂಕ್ ಪ್ರತ್ಯಯ ಬಂದರೂ ಅದೇ ಅರ್ಥವೇ ಇರ್ತದೆ. ಅದನ್ನೇನು ಬದಲಾವಣೆ ಇಲ್ಲ ಅಂತ ಅದರ ತಾತ್ಪರ್ಯ. ಅಥವಾ ಅದಕ್ಕೆ ಇನ್ನೊಂದು ರೀತಿಯಾದ ವಿಗ್ರಹ ಮಾಡಿ ಆ ತದ್ದಿತ ಪ್ರತ್ಯಯವನ್ನು ನಾವು ಹೊಂದಿಸಬಹುದು ಅಂತ ಹೇಳ್ತಾರೆ. ಅದು ಹೇಗೆಂದ್ರೆ, ಈ ಸಾಮರ್ಥ್ಯ ರೂಪ ವಿಶೇಷ, ಸಾಮರ್ಥ್ಯ ವಿಶೇಷ ಅಂತ ಒಂದು ರೀತಿ ಬಹುರೀತಿ ಸಮಾಸ ಮಾಡಬೇಕು. ಮೊದಲು ಸಾಮರ್ಥ್ಯವೆಂಬ ವಿಶೇಷ, ಒಂದು ಸ್ಪೆಷಾಲಿಟಿ, ಅದು ಉಳ್ಳವನು ಯಾರು? ಈ ಬ್ರಹ್ಮ. ಹೀಗೆ ಸಾಮರ್ಥ್ಯ ವಿಶೇಷ ಅನ್ನೋ ಶಬ್ದ ಬ್ರಹ್ಮನನ್ನು ಹೇಳಿತ್ತು. ಅದಾದ್ಮೇಲೆ ಆ ವೈಶೇಷ್ಯ ಅನ್ನೋ ಶಬ್ದ ಬ್ರಹ್ಮನನ್ನ ಗುಣವನ್ನು ಹೇಳಿತ್ತು. ವಿಶೇಷಿಣ ಭಾವ ಇತಿವಾ, ಸಾಮರ್ಥ್ಯ ವಿಶೇಷ ಎಂಬ ಸಾಮರ್ಥ್ಯ ವಿಶೇಷ ಉಳ್ಳ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿಯನ್ನೇ ಇಲ್ಲಿ ವಿಶೇಷಿ ಎಂಬ ಶಬ್ದದಿಂದ ಹೇಳಿದ್ದಾರೆ. ಅವನ ಭಾವ ಅಂದ್ರೆ ಅವನ ಗುಣಧರ್ಮ ಅಂತ ಅದರ ತಾತ್ಪರ್ಯ. ಹೀಗೆ ಮಾಡಿ ಅದರ ಬಂದಿರುವಂತಹ ಶಂಗ್ ಪ್ರತ್ಯಯವನ್ನ ಹೊಂದಿಸಬೇಕು. ಇಲ್ಲದೆ ಹೋದ್ರೆ ಅದು ಪುನರುಕ್ತ ಆಗ್ತದೆ, ಆ ಪ್ರತ್ಯಯ ವ್ಯರ್ಥ ಅಂತ ಆಗಿಬಿಡ್ತದೆ. ಸ್ವಾರ್ಥ್ಯ ಶಂಗ್ ಪ್ರತ್ಯಯ ಅಂತ ಹೇಳಿದ್ದಾರೆ. ಅದಕ್ಕೆ ಸಾಮರ್ಥ್ಯ ರೂಪ ವಿಶೇಷ, ಸಾಮರ್ಥ್ಯ ವಿಶೇಷ ಅಂತ ಹೀಗೆ ನಾವು ಕರ್ಮಧಾರಯ ಸಮಾಸ ಮಾಡಿದಾಗ ಸಾಮರ್ಥ್ಯ ವಿಶೇಷ ಏವ ಸಾಮರ್ಥ್ಯ ವೈಶೇಷ್ಯಂ, ಹೀಗೆ ಸ್ವಾರ್ಥ್ಯ ಶಂಗ್ ಪ್ರತ್ಯಯವನ್ನು ಹೇಳಬೇಕು. ಮೊದಲು ಮಾಡಿದ್ದು ಕರ್ಮಧಾರಯ ಸಮಾಸ. ಅದಾದ್ಮೇಲೆ ವಿಶೇಷಿಣ ಭಾವ ಇತಿ ವಾ ಅಂತ ಮಾಡಿದಾಗ ಸಾಮರ್ಥ್ಯ ರೂಪ ವಿಶೇಷ ಯಸ್ಯ ಸಹ ಸಾಮರ್ಥ್ಯ ವಿಶೇಷ ಭಗವಂತ ಬ್ರಹ್ಮ, ಆ ವಿಶೇಷಸ್ಯ ಭಾವ ವೈಶೇಷ್ಯಂ ಅಂತ ಹೀಗೆ ಆಮೇಲೆ ಅದಕ್ಕೆ ಆ ಗುಣ ಎಂಬ ಅರ್ಥದಲ್ಲಿ ಶಂಗ್ ಪ್ರತ್ಯಯವನ್ನು ಮಾಡಬೇಕು. ಈ ಭಗವಂತನ ಸಾಮರ್ಥ್ಯ ವಿಶೇಷವನ್ನು ತೋರಿಸುವುದಕ್ಕೋಸ್ಕರ ಗರುಡ ಪುರಾಣದ ಶ್ಲೋಕವನ್ನು ಉದ್ಧರಿಸಿದಾರಲ್ಲ ಆಚಾರ್ಯನು, ಅಲ್ಲಿ ಸರ್ವಜ್ಞಾಲ್ಪಜ್ಞತಾ ಭೇದಾತ್ ಅಂತ ಒಂದು ಶಬ್ದ ಇದೆ. ಹಾಗೆ ಸರ್ವಶಕ್ತಿ ಅಲ್ಪಶಕ್ತಿತಃ ಅಂತ ಒಂದು ಶಬ್ದ ಇದೆ. ಸ್ವಾತಂತ್ರ್ಯ ಪಾರತಂತ್ರ್ಯಾಭ್ಯಾಮ್ ಅಂತ ಒಂದು ಶಬ್ದ ಇದೆ. ಅವುಗಳಿಗೆಲ್ಲ ಹೇಗೆ ವಿಗ್ರಹ ಅಂತ ಪ್ರಶ್ನೆ ಬಂದ್ರೆ ನೋಡಿ, ಸರ್ವಜ್ಞ ಅಲ್ಪಜ್ಞತಾ ಭೇದಾತ್, ತಾ ಅನ್ನೋದಿರೋದಲ್ಲಿ ಆಮೇಲೆ ಕೊನೆಗಿದೆ. ಸರ್ವಜ್ಞತಾ ಅಲ್ಪಜ್ಞತಾ ಭೇದಾತ್ ಅಂತಿಲ್ಲ. ಆದ್ರಿಂದ ಅದಕ್ಕೆ ಹೇಗೆ ವಿಗ್ರಹ ಮಾಡಬೇಕು ಅಂದ್ರೆ, ಸರ್ವಜ್ಞ ಸರ್ವಂ ಜಾನಾತೀತಿ ಸರ್ವಜ್ಞ, ಅಲ್ಪಂ ಜಾನಾತೀತಿ ಅಲ್ಪಜ್ಞ, ಸರ್ವಜ್ಞಶ್ಚ ಅಲ್ಪಜ್ಞಶ್ಚ ಸರ್ವಜ್ಞಾಲ್ಪಜ್ಞವು ಅಂತ ಮೊದಲು ದ್ವಂದ್ವ ಸಮಾಸ ಮಾಡಬೇಕು. ದ್ವಂದ್ವ ಸಮಾಸ ಮಾಡಿ ಸರ್ವಜ್ಞಾಲ್ಪಜ್ಞ ಸರ್ವಜ್ಞ ಅಲ್ಪಜ್ಞಯೋ ಭಾವ ಸರ್ವಜ್ಞಾಲ್ಪಜ್ಞತಾ ಅಂತ ಮಾಡಬೇಕು. ತಾ ಅನ್ನುವುದು ಆ ವ್ಯಕ್ತಿಯ ಧರ್ಮವನ್ನು, ಅವನ ಪ್ರಾಪರ್ಟಿಯನ್ನು ತೋರಿಸ್ತದೆ. ಈಗ ಸರ್ವಜ್ಞ ಮತ್ತು ಅಲ್ಪಜ್ಞ ಎರಡಕ್ಕೂ ಕೂಡ ತಾ ಅನ್ನೋದು ವಿಶೇಷವಾಗಿ ಬರ್ತದೆ. ಇದನ್ನು ಗಮನಿಸಿದ್ರೆ ಸಾಕು. ಹಾಗಾಗಿ ಸರ್ವಜ್ಞತಾ ಅಲ್ಪಜ್ಞತಾ ಅಂತ ಅದರ ಅರ್ಥ.
ಅದು ಹೇಳುವುದು ಮಾತ್ರ ಮೊದಲು ಹೇಳುವಾಗ ಏನ್ ಮಾಡಿದ್ದಾರೆ, ಸರ್ವಜ್ಞ ಅಲ್ಪಜ್ಞ ಎರಡನ್ನು ದ್ವಂದ್ವ ಸಮಾಸ ಮಾಡಿ ಅದಕ್ಕೆ ಮುಂದೆ ತಾ ಅಂತ ಮಾಡಿದ್ದಾರೆ. ಅದನ್ನೇ ಅಲ್ಲಿ ಭಾಷ್ಯದೀಪಿಕಾಕಾರರು ತಲಹ ತಸಿಲಶ್ಚ ಪ್ರತ್ಯೇಕ ಅನ್ವಯ, ತಸಿಲ್ ಪ್ರತ್ಯಯದ ಮುಂದೆ ಹೇಳ್ತೇನೆ. ಈಗ ಮೊದಲು ತಲ್ ಪ್ರತ್ಯಯದ ಬಗ್ಗೆ ನೋಡ್ರಿ. ಅಲ್ಲಿ ಸರ್ವಜ್ಞತಾ ಎಂಬಲ್ಲಿ ಅಲ್ಪಜ್ಞತಾ ಎಂಬಲ್ಲಿ ಇರುವುದು ತಲ್ ಪ್ರತ್ಯಯ. ಅದು ತಲ್ಲಲ್ಲಿ ಲಕಾರ ಹೊರಟೋಗ್ತದೆ, ತ ಉಳಿತದೆ, ಮುಂದೆ ಸ್ತ್ರೀಲಿಂಗ ಆಗಿ ಸರ್ವಜ್ಞತಾ ಅಂತ ಆಗ್ತದೆ, ಅಲ್ಪಜ್ಞತಾ ಅಂತ ಆಗ್ತದೆ. ಇದಕ್ಕೆ ಇನ್ನೊಂದೇನು ಪ್ರಯೋಗ ಮಾಡಬಹುದಿತ್ತು, ಸರ್ವಜ್ಞತಾ ಅಲ್ಪಜ್ಞತಾ ಭೇದಾತ್ ಅಂತ ಮಾಡಬಹುದಿತ್ತು. ಅಂತ ಗಮನಿಸಿ. ಸರ್ವಂ ಜಾನಾತೀತಿ ಸರ್ವಜ್ಞ, ಸರ್ವಜ್ಞಸ್ಯ ಭಾವ ಸರ್ವಜ್ಞತಾ, ಅಲ್ಪಂ ಜಾನಾತೀತಿ ಅಲ್ಪಜ್ಞ, ಅಲ್ಪಜ್ಞಸ್ಯ ಭಾವ ಅಲ್ಪಜ್ಞತಾ, ಸರ್ವಜ್ಞತಾ ಚ ಅಲ್ಪಜ್ಞತಾ ಚ ಸರ್ವಜ್ಞಾಲ್ಪಜ್ಞತೆ, ಅಲ್ಪಜ್ಞತೆಯೋ ಭೇದ ಹಾಗೆ ಮಾಡಬಹುದಿತ್ತು. ಆದರೆ ಆ ಥರ ಮಾಡಿಲ್ಲ ಇಲ್ಲಿ. ಆದರೆ ಮುಂದೆ ನೋಡಿ, ಮೂರನೇ ಪಾದದಲ್ಲಿ ಸ್ವಾತಂತ್ರ್ಯ ಪಾರತಂತ್ರ್ಯ ಅಭ್ಯಾಮ ಅಂತ ಮಾಡಿದ್ದಾರೆ. ಸ್ವಾತಂತ್ರ್ಯ ಅನ್ನುವುದು ಸ್ವತಂತ್ರನ ಗುಣ, ಪಾರತಂತ್ರ್ಯ ಅನ್ನುವುದು ಪರತಂತ್ರನ ಗುಣ. ಸ್ವಾತಂತ್ರ್ಯಂಚ ಪಾರತಂತ್ರ್ಯಂಚ ಸ್ವಾತಂತ್ರ್ಯ ಪಾರತಂತ್ರ್ಯೇ ತಾಭ್ಯಾಮ ಅಂತ ಅಲ್ಲಿ ಮೊದಲೇ ಆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಹಾಗೆ ಮಾಡಿಲ್ಲ. ಮೊದಲು ವ್ಯಕ್ತಿಗಳನ್ನು ಹೇಳಿದ್ದಾರೆ. ಸರ್ವಶಕ್ತಿ, ಸರ್ವಜ್ಞ ಮತ್ತು ಅಲ್ಪಜ್ಞ ಎಂಬುದಾಗಿ ವ್ಯಕ್ತಿಗಳನ್ನು ಹೇಳಿ, ಆ ವ್ಯಕ್ತಿಗಳಿರುವ ಗುಣವನ್ನು ಹೇಳಲಿಕ್ಕೆ ಆಮೇಲೆ ತಾ ಅಂತ ಪ್ರತ್ಯಯ ತಗೊಂಡಿದ್ದಾರೆ. ಆದ್ರಿಂದ ತಾ ಅನ್ನೋದನ್ನ ಎರಡಕ್ಕೂ ಅನ್ವಯ ಮಾಡ್ಕೋಬೇಕು ಅಂತ ತಿಳಿಸ್ತಿದ್ದಾರೆ. ಇದು ಹೀಗೊಂದಾಯ್ತು. ಇನ್ನ ಸರ್ವಶಕ್ತಿ ಅಲ್ಪಶಕ್ತಿತಃ ಅಂತಿದೆಯಲ್ಲ, ಅಲ್ಲಿಯೂ ಕೂಡ ತಸಿಲ್ ಪ್ರತ್ಯಯ ಇದೆ. ಹಿಂದೆ ತಾಲ್ ಪ್ರತ್ಯಯ ಇದೆ, ಇಲ್ಲಿ ತಸಿಲ್ ಪ್ರತ್ಯಯ ಇದೆ. ಅಲ್ಪಶಕ್ತಿತಃ, ಹೀಗೆ ಗ್ರಾಮತಃ ನಗರತಃ ಅಂತೆಲ್ಲ ಅಂತಿರ್ತೇವಲ್ಲ, ಆ ಥರ ಇದು ತಸಿಲ್ ಪ್ರತ್ಯಯ ಇದೆ. ಈ ತಸಿಲ್ ಪ್ರತ್ಯಯವನ್ನು ಕೂಡ ಸರ್ವಶಕ್ತಿತಃ ಅಲ್ಪಶಕ್ತಿತಃ ಅಂತ ಎರಡಕ್ಕೂ ಕೂಡ ಹೊಂದಿಸ್ಕೋಬೇಕು. ಸರ್ವಶಕ್ತಿ ಇರುವ ಕಾರಣದಿಂದ, ಅಲ್ಪಶಕ್ತಿ ಇರುವ ಕಾರಣದಿಂದ ಅಂತ ಹೀಗಾದ್ರೆ ತಾತ್ಪರ್ಯ ಆಗ್ತದೆ. ಆದ್ರಿಂದ ಅಲ್ಲಿ ಏನ್ ಮಾಡಬೇಕು ಅಂದ್ರೆ, ಸರ್ವಾಚಶಾ ಶಕ್ತಿಶ್ಚ ಸರ್ವಶಕ್ತಿ ಅದು ವ್ಯಕ್ತಿಯನ್ನು ಹೇಳ್ತದೆ, ಅಲ್ಪಾಚಶಾ ಶಕ್ತಿಶ್ಚ ಅಲ್ಪಶಕ್ತಿ ವ್ಯಕ್ತಿಯನ್ನು ಹೇಳ್ತದೆ. ಸರ್ವಶಕ್ತಿ ಅಲ್ಪಶಕ್ತಿಯೋ ಭಾವ ಸರ್ವಶಕ್ತಿ ಅಲ್ಪಶಕ್ತಿತಃ ಅಂತ ಈಗ ಭಾವ ಎಂಬ ಅರ್ಥದಲ್ಲಿ ಅಲ್ಲಿ ತ ಪ್ರತ್ಯಯ ಬಂದಿದೆ. ಅದು ಸರ್ವಶಕ್ತಿ ಅಲ್ಪಶಕ್ತಿ ಅಂತ ಹೀಗೇನಾಗ್ತದಲ್ಲ, ಅದಾದ್ಮೇಲೆ ಅದು ಪಂಚಮಿ ವಿಭಕ್ತಿ ದ್ವಿವಚನ. ಅದು ಪಂಚಮಿ ವಿಭಕ್ತಿ ಸಾಮಾನ್ಯವಾಗಿ ತಸಿಲ್ ಪ್ರತ್ಯಯ ಬರೋದು. ಆದ್ರಿಂದ ಈ ಎರಡೂ ಕಡೆನೂ ಅಲ್ಪಜ್ಞತಾ ಎಂಬಲ್ಲಿ ತಾಲ್ ಪ್ರತ್ಯಯ, ಮುಂದೆ ತಸಿಲ್ ಪ್ರತ್ಯಯ, ಇವೆರಡನ್ನು ಕೂಡ ಅವು ಆಮೇಲೆ ಬಂದಿರುವುದರಿಂದ, ಸಮಾಸದ ಆಮೇಲೆ ಬಂದಿರುವುದರಿಂದ ಸಮಾಸದಲ್ಲಿ ಘಟಕವಾದ ಎರಡೂ ಶಬ್ದಗಳಿಗೂ ಎರಡೂ ಅರ್ಥಗಳಿಗೂ ಅದನ್ನು ಜೋಡಿಸ್ಬೇಕು ಅಂತ ತಾತ್ಪರ್ಯ. ಆದರೆ ಸ್ವಾತಂತ್ರ್ಯ ಪಾರತಂತ್ರ್ಯ ಅಭ್ಯಾಸ ಅನ್ನೋದು ಅದು ಬೇಕಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಸ್ವತಂತ್ರನಾದ ವ್ಯಕ್ತಿಯ ಗುಣವನ್ನು ಮೊದಲೇ ಹೇಳಿಬಿಟ್ಟಿದ್ದಾರೆ, ಪರತಂತ್ರನಾದ ವ್ಯಕ್ತಿಯ ಗುಣವನ್ನು ಆಮೇಲೆ ಹೇಳಿದ್ದಾರೆ. ಆದ್ರಿಂದ ಸ್ವಾತಂತ್ರ್ಯ ಪಾರತಂತ್ರ್ಯ ಅಭ್ಯಾಮ. ಒಂದು ವೇಳೆ ಸರ್ವಜ್ಞತಾ ಅಲ್ಪಜ್ಞತಾ ಭೇದ ಅನ್ನುವ ಥರ ಇದನ್ನು ಹೇಳುವುದಿದ್ರೆ, ಸ್ವತಂತ್ರಶ್ಚ ಪರತಂತ್ರಶ್ಚ ಸ್ವತಂತ್ರ ಪರತಂತ್ರವು ಸ್ವತಂತ್ರ ಪರತಂತ್ರಯೋ ಭಾವ ಸ್ವತಂತ್ರ ಪರತಂತ್ರತಾಭ್ಯಾಂ ಸ್ವತಂತ್ರ ಪರತಂತ್ರತಾಭ್ಯಾಂ ಅಂತ ಹೇಳಬೇಕಾಗಿತ್ತು. ಆದರೆ ಸಂಧಿ ಅದು ಶ್ಲೋಕದ ಛಂದಸ್ಸಿನ ದೃಷ್ಟಿಯಿಂದ ಅವರು ಯಾವ್ಯಾವ ಥರ ಬೇಕೋ ಆ ಥರ ಹೇಳ್ತಾ ಹೋಗಿದ್ದಾರೆ. ಆದ್ದರಿಂದ ಸ್ವಾತಂತ್ರ್ಯ ಪಾರತಂತ್ರ್ಯ ಅಭ್ಯಾಮ ಅನ್ನುವಲ್ಲಿ ಆ ಪ್ರತ್ಯೇಕ ಅನ್ವಯ ಬೇಕಾಗಿಲ್ಲ. ಅಲ್ಲಿ ಪ್ರತ್ಯೇಕ ಅನ್ವಿತವಾಗಿಯೇ ಮುಂಚೆನೇ ರೆಡಿಮೇಡ್ ಶಬ್ದ ಇದೆ. ಇಲ್ಲಿ ರೆಡಿಮೇಡ್ ಶಬ್ದ ಇಲ್ಲ. ಆದ್ರಿಂದ ತಾಲ್ ಮತ್ತು ತಸಿಲ್ ಪ್ರತ್ಯಯಗಳನ್ನ ಸಮಾಸದಲ್ಲಿ ಘಟಕವಾದ ಎರಡೂ ಶಬ್ದಗಳಿಗೂ ಎರಡೂ ಅರ್ಥಗಳಿಗೂ ಜೋಡಿಸ್ಕೊಳ್ಬೇಕು ಅಂತ ತಾತ್ಪರ್ಯ. ದ್ವಂದ್ವಾಂತ್ವೇ ಶ್ರೂಯಮಾಣ ಶಬ್ದ ಪ್ರತ್ಯೇಕ ಅಭಿಸಂಬದ್ಧತೆ ಅಂತ ನಿಯಮ ಇದೆ. ದ್ವಂದ್ವ ಸಮಾಸದ ನಂತರ ಬಂದಿರುವಂತಹ ಶಬ್ದವನ್ನ ಪ್ರತ್ಯೇಕವಾಗಿ ಎರಡಕ್ಕೂ ಇಟ್ಕೋಬೇಕು ಅಂತ. ಆದ್ರಿಂದ ತಾಲ್ ಅನ್ನೋದನ್ನ ಸರ್ವಜ್ಞನಿಗೂ ಅಲ್ಪಜ್ಞನಿಗೂ ಇಟ್ಕೋಬೇಕು. ಹಾಗೆ ತಸಿಲ್ ಅನ್ನೋದನ್ನ ಸರ್ವಶಕ್ತಿ ಮತ್ತು ಅಲ್ಪಶಕ್ತಿಗೂ ಇಟ್ಕೋಬೇಕು. ಆದರೆ ಇಲ್ಲಿ ಸ್ವಾತಂತ್ರ್ಯ ಪಾರತಂತ್ರ್ಯ ಅಭ್ಯಾಮ ಅನ್ನುವಲ್ಲಿ ಆ ದ್ವಂದ್ವ ಸಮಾಸ ಆದ ನಂತರ ಯಾವುದೇ ಪ್ರತ್ಯಯ ಬಂದಿಲ್ಲ. ಅಲ್ಲಿ ಬಂದಿರುವುದು ಸುಪ್ರತ್ಯಯ ಮಾತ್ರ. ಸುಪ್ರತ್ಯಯ ನಮಗೆ ವಿಶೇಷ ಅಲ್ಲ. ಅದಕ್ಕಿಂತ ಮುಂಚೆ ತದ್ದಿತ ಪ್ರತ್ಯಯ ಯಾವುದು ಬಂದಿಲ್ಲ. ಆದ್ರಿಂದ ಅಲ್ಲಿ ಆ ಸಮಸ್ಯೆ ಇಲ್ಲ. ಅದರ ಪ್ರಸ್ತಾವವೂ ಇಲ್ಲ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಭಾಷ್ಯ ದೀಪಿಕನ್ನು ಮುಕ್ತಾಯ ಕಂಡಿದೆ.